ಜೋಡಿ ನಂಬರ್ 1 ಸೀಸನ್ 3 ಒಂದು ಗ್ರ್ಯಾಂಡ್ ಫಿನಾಲೆ ಈ ಒಂದು ಭಾನುವಾರ ತುಂಬ ಜೋರಾಗಿ ನಡೀತಿದೆ. ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಾಳು ಬೆಳಗುಂದಿ ಮತ್ತು ಮಾಲಾಶ್ವರು ಕೂಡ ತುಂಬ ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ವೇದಿಕೆ ಮೇಲಿದ್ದಂಥ ಎಲ್ಲ ಒಂದು ಜೋಡಿಗಳು ಕೂಡ ತಮಗೆ ಇಷ್ಟ ಆಗಿರ್ತಕ್ಕಂಥ ಸಾಂಗ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ತುಂಬ ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಜೋಡಿಗಳು ಕೂಡ ಇಲ್ಲಿವರೆಗೂ ಕೂಡ ತಮ್ಮ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕಷ್ಟಗಳನ್ನು ಹಾಗೆ ಈ ಒಂದು ವೇದಿಕೆ ಮೇಲೆ ಅವರು ಯಾವ ರೀತಿ ಸಮಯವನ್ನು ಕಳೆದರು ಮತ್ತು ಈ ಒಂದು ವೇದಿಕೆ ಮೇಲೆ ಅವರು ಏನೇನು ಕಲ್ತರು ಅಂತೇಳಿ ಎಲ್ಲವನ್ನು ಕೂಡ ಈ ಒಂದು ವೇದಿಕೆ ಮೇಲೆ ಹಂಚಿಕೊಂಡಿದ್ದಾರೆ. ಈ ಒಂದು ವಾರ ಈ ಒಂದು ಜೋಡಿ ನಂಬರ್ 1 ಸೀಸನ್ 3 ಒಂದು ಗ್ರ್ಯಾಂಡ್ ಫಿನಾಲೆ ತುಂಬ ಜೋರಾಗಿ ನಡೀತಾ ಇದೆ. ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಎಲ್ಲ ಒಂದು ಜೋಡಿಗಳು ಕೂಡ ತುಂಬ ಅದ್ಭುತವಾಗಿ ಬಿಗ್ ಫೈಟ್ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಟ್ರೋಫಿಯನ್ನು ಯಾರು ಗೆಲ್ತಾರೆ ಅಂತೇಳಿ ಕಾದು ನೋಡಬೇಕು. ಇಲ್ಲಿ ಬಾಳು ಬೆಳಗುಂದಿ ಮತ್ತು ಮಾಲಾಶ್ವರು ಕೂಡ ತುಂಬ ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಬಾಳು ಬೆಳಗುಂದಿ ಮತ್ತು ಮಾಲಾಶ್ವರು ಕೂಡ ಈ ಒಂದು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಒಂದು ಟಾಸ್ಕನ್ನು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಒಂದು ಜೋಡಿಗಳು ಕೂಡ ಎಲ್ಲ ಒಂದು ಟಾಸ್ಕಲ್ಲೂ ಕೂಡ ತುಂಬ ಅದ್ಭುತವಾಗಿ ಪ್ರದರ್ಶನ ಕೂಡ ನೀಡಿದ್ದಾರೆ. ಈ ಒಂದು ಟ್ರೋಫಿಗಾಗಿ ಈ ಒಂದು 10 ಜೋಡಿಗಳು ಕೂಡ ಈಗ ಬಿಗ್ ಫೈಟ್ ಕೂಡ ಮಾಡ್ತಾ ಇದ್ದಾರೆ. ಬಾಳು ಬೆಳಗುಂದಿ ಮತ್ತು ಮಾಲಾಶ್ವರು ಕೂಡ ಈ ಒಂದು ಟ್ರೋಫಿಯನ್ನು ಗೆಲ್ತಾರೆ ಅಂತೇಳಿ ಕಾದು ನೋಡಬೇಕು. ನಿಮ್ಮ ಒಂದು ಪ್ರಕಾರ ಬಾಳು ಬೆಳಗುಂದಿ ಮತ್ತು ಮಾಲಾಶ್ವರು ಈ ಒಂದು ಟ್ರೋಫಿಯನ್ನು ಗೆಲ್ತಾರೆ ಇಲ್ಲ ಅಂತೇಳಿ ಕಾದು ನೋಡಬೇಕು. ಯಾಕಂದರೆ ಈ ಒಂದು ವೋಟಿಂಗ್ ಲೈನ್ ನೋಡಿದ್ರೆ ಇಲ್ಲಿ ಬಾಳು ಬೆಳಗುಂದಿ ಮತ್ತು ಮಾಲಾಶ್ವರಿಗೆ ಓಟು ಬರುವಂಥ ಒಂದು ಸಾಧ್ಯತೆ ಬಹಳ ಇದೆ. ಯಾವ ಒಂದು ಜೋಡಿಗೆ ಎಷ್ಟು ಓಟು ಬಂದಿದೆ ಅಂತೇಳಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ನೋಡಬೇಕಾಗುತ್ತೆ ನಾವು. ಈ ಒಂದು ಗ್ರ್ಯಾಂಡ್ ಫಿನಾಲೆ ಒಂದು ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಟ್ರೋಫಿಯನ್ನು ಯಾರು ಗೆಲ್ಬೋದು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಗ್ರ್ಯಾಂಡ್ ಫಿನಾಲೆಯನ್ನು ತಲುಪುವಂಥ ಒಂದು 5 ಜೋಡಿಗಳು ಯಾರು ಅಂತೇಳಿ ಎಲ್ಲ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ನಮ್ಮ ಒಂದು ನ್ಯೂ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.